ಸಂಜನಾ, ಅತ್ತೆ. ಅಯ್ಯೋ ಯಾಕೆ ಮಾಡ್ತಾ ಇದೀಯಾ? ಏನಾಯ್ತು? ಇಲ್ಲಿ ಯಾಕೆ ಒಬ್ಳೆ ಕೂತಿದ್ಯಾ? ಯಾಕೋ ಗೊತ್ತಿಲ್ಲ ಅತ್ತೆ, ನನ್ನ ಹಣೆ ಬರಹನೇ ಸರಿಗಿಲ್ಲ ಅಂತ ಅನ್ಸುತ್ತೆ. ನನಗೆ ಎಲ್ಲೂ ನೆಲೆನೇ ಇಲ್ದಾಗ ಆಗೋಯ್ತು. ಒಂದು ಕಡೆ ನಮ್ಮ ಅಪ್ಪ ಅಮ್ಮನ ಜೊತೆನೂ ಇರೋಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ನನ್ನ ಗಂಡನ ಮನೆ ಅಂದರೆ ನಿಮ್ಮ ಮನೆಗೂ ಬರೋಕ್ಕಾಗ್ತಿಲ್ಲ. ತ್ರಿಶಕ್ಕೂ ಪರಿಸ್ಥಿತಿಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ನಮ್ಮ ಅಪ್ಪನೂ ನನ್ನ ಜೊತೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ. ಅವ್ರಿಗೆ ಏನೇ ಹೇಳಿದ್ರು ಅವ್ರ ಮಾತು ಹೇಳಿದ್ದೆ ಸರಿ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪನೇ ನನಗೆ ಹೀರೋ ಅಂತ ತಿಳ್ಕೊಂಡು ಅವ್ರು ಹೇಳಿದ್ದೇ ಸರಿ, ಅವ್ರು ಮಾಡಿದ್ದೇ ಸರಿ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದೆ. ಆದರೆ ಅದರ ಪರಿಣಾಮ ಎಲ್ಲರ ದೃಷ್ಟಿಲೂ ನಾನೇ ಕೆಟ್ಟವಳಾಗ್ಬಿಟ್ಟೆ. ಆದರೆ ನರಸಿಂಹನ ಮದುವೆ ಆದಮೇಲೆ, ನಿಮ್ಮ ಮನೆ ಸೊಸೆಯಾಗಿ ಬಂದಮೇಲೆ ಹೆಣ್ಣು ಅಂದರೆ ಹೇಗಿರಬೇಕು ಅಂತ ಕಲಿತಾ ಹೋದೆ. ಆದರೆ ಈಗಂತೂ ನಾನು ನರಸಿಂಹನ್ ತುಂಬ ಹಚ್ಕೊಂಡಿದ್ದೀನಿ. ಅವ್ನು ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗೋದಿಲ್ಲ. ಆದರೆ ನರಸಿಂಹಂಗೆ ಮಾತ್ರ ನಾನು ಬೇಡವಾಗಿದ್ದೀನಿ. ಯೋಚನೆ ಮಾಡ್ಬೇಡಮ್ಮ, ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕಲ್ಲ. ಈಗ ಪರಿಸ್ಥಿತಿ ಹೀಗಿರ್ಬೋದು, ನಾಳೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಷ್ಟೆ. ಅವಾಗೆಲ್ಲ ನೀನು ನರಸಿಂಹನ ಮೇಲೆ ಮುಗಿ ಬೀಳ್ತಿದ್ದೆ. ಈಗ ನೀನು ಮಾಡಿರೋ ತಪ್ಪೆಲ್ಲ ನಿನಗೆ ಅರ್ಥ ಆಗಿದೆ. ಈಗ ನೀನು ಹೇಗೆ ಅವನನ್ನು ಪ್ರೀತಿ ಮಾಡ್ತಿದ್ಯೋ ಅವನು ನಿನ್ನನ್ನು ಹೀಗೆ ಪ್ರೀತಿ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದಲ್ಲ ಒಂದು ದಿವಸ ನಿನ್ನ ಪ್ರಯತ್ನಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ನೀನು ಅವನ ಮನಸ್ಸನ್ನು ಗೆಲ್ಲೋ ಪ್ರಯತ್ನ ಮಾಡ್ತಾನೆ ಇರಬೇಕು. ನರಸಿಂಹ ನಿನಗೆ ಮೋಸದಿಂದಲೇ ತಾಳಿ ಕಟ್ಟಿರ್ಬೋದು, ಅವನ ಉದ್ದೇಶ ಬೇರೆಯೇ ಇರ್ಬೋದು. ಆದರೆ ಆ ದೇವರೇ ನಿಮ್ಮಿಬ್ಬರು ಬಾಂಧವ್ಯನ ಬಂಧಿಸಿಟ್ಟಿದ್ದಾನೆ. ನೀನು ಮಾಡಿರೋ ಮೋಸಕ್ಕೆ ಅವನು ನಿನ್ನ ಮೇಲೆ ದ್ವೇಷ ಕಾರ್ತಿರ್ಬೋದು. ಆದರೆ ಅವನ ಪ್ರೀತಿ ಪಡ್ಕೊಳ್ಳೋಕ್ಕೆ ನೀನು ಪ್ರಯತ್ನ ಪಡಲೇಬೇಕು. ನಾನು ನಿನ್ಗೆ ಏನು ಬೇಕಾದರೂ ಸಲಹೆ ಕೊಡ್ಬೋದು, ಆದರೆ ಅದನ್ನು ನೀನು ಪಾಲಿಸ್ಬೇಕು ಕಣಮ್ಮ. ನನ್ನ ಮಗನ ಮನಸ್ಸಿಗೆಲ್ಲೋ ಮೂಲಕ ನಿನ್ನ ಜೀವನನ ನೀನೇ ಸರಿ ಮಾಡ್ಕೋಬೇಕು. ನನ್ನ ಮಗನ ಒಪ್ಪಿಸಿ ನೀನು ನಮ್ಮ ಮನೆಗೆ ಸೊಸೆ ಆಗ್ಬಾ. ಆಗ ನಾನೇ ಸೇರಿಟ್ಟು ನೀನು ನನ್ನ ಸೊಸೆ ಅಂತ ಮನೆ ತುಂಬಿಸ್ಕೋತೀನಿ. ಇಲ್ಲೊಬ್ಳೆ ಕೂತ್ಕೊಂಡು ಕಾಲ ಕಳಿಬೇಡ, ಮನೆಗೆ ಹೊರಡು. ನೆನಪಿದೆ ತಾನೆ, ನೀನು ಅವನ ಮನಸ್ಸನ್ನ ಗೆಲ್ಲಬೇಕು. ಬರಲಾ? ಅತ್ತೆ ಹೇಳ್ದಂಗೆ ಹೇಗಾದರೂ ಮಾಡಿ ನರಸಿಂಹನ ಮನಸ್ಸನ್ನ ಗೆದ್ದು ಈ ಮನೆ ಸೊಸೆಯಾಗಿ ಬರಬೇಕು. ಇತ್ತೀಚೆಗೆ ಹಾಳಾದ ಮೊಬೈಲ್ ನೋಡಿ ನೋಡಿ ಕಣ್ಣುರಿ. ಹಳೆ ಅಭ್ಯಾಸ ಪೇಪರ್ ಓದೋದು ಮರ್ತೇ ಹೋಗ್ಬಿಟ್ಟಿದೆ. ನಮ್ಮ ಅಣ್ಣ ಬೇರೆ ಇಲ್ಲ, ನಮ್ಮ ಅಣ್ಣನ ಜವಾಬ್ದಾರಿ ಇಲ್ಲ, ಇವಾಗ ನಾನೇ ನಿಭಾಯಿಸಬೇಕು. ಹೊಸದಾಗಿ ಬಂದ ಮುಖ್ಯಮಂತ್ರಿಯವರಿಂದ ಶಾಲಾ ಮತ್ತು ಕಾಲೇಜು ಮಕ್ಕಳಿಗೆ ಬಸ್ ಪಾಸ್ ಉಚಿತ. ಅಬ್ಬಬ್ಬಬ್ಬ, ಎಂಥ ಒಳ್ಳೆ ಯೋಜನೆ. ನಂದು ವಾರ ಭವಿಷ್ಯ ಹೆಂಗಿದೆ ನೋಡೋಣ. ಅಂಬುಜ ಮೇಷರಾಶಿ. ನಿಮ್ಮ ಮಾತಿನಿಂದಲೇ ಮನಸ್ಸಿನ ನೆಮ್ಮದಿ ಹಾಗೂ ಶಾಂತಿ ಹಾಳಾಗುತ್ತದೆನಾ? ಇದೇನಪ್ಪ ಇದು, ನನ್ನ ರಾಶಿಯೆಲ್ಲ ಈ ಥರ ಇದೆ. ಸ್ವಲ್ಪ ದಿನದ ಮಟ್ಟಿಗೆ ಸುಮ್ಮನೆ ಇದ್ದರೆ ಎಲ್ಲವೂ ಬದಲಾಗುತ್ತದೆ. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಅಯ್ಯಯ್ಯೋ, ಇದೇನಪ್ಪ, ನನ್ನ ರಾಶಿ ಈ ಥರ ಇದೆ. ಇನ್ಮೇಲೆ ನಾನು ಸ್ವಲ್ಪ ಹುಷಾರಾಗಿರಬೇಕು. ಹೌದು ಹೌದು, ನೀನು ಬಾಯನ್ ಕಡಿಮೆನಾ ಇದೆ? ಎಲ್ಲರ ಹತ್ರನೂ ಜೋರಾಗಿ ಮಾತಾಡ್ತೀಯಾ, ಬೈತಿರ್ತೀಯ. ಅದಕ್ಕೆ ಅಣ್ಣ ಇಲ್ಲ ಅಂತ ಅವನ ಜಾಗದಲ್ಲಿ ನೀವು ನಿಂತ್ಕೊಂಡು ನನ್ನ ಬೈತಾ ಇದ್ದೀರಾ? ಹೌದು, ನಿನಗೆ ಸ್ವಲ್ಪ ಸದರ ಕೊಟ್ಟರೆ ತಲೆ ಮೇಲೆ ಬಂದು ಕೂತ್ಕೊಳ್ತೀಯ. ಇನ್ಮೇಲಾದ್ರೆ ಇದನ್ನು ನೋಡಿದ್ಯಲ್ಲ, ಹಾಂ, ಸ್ವಲ್ಪ ಮಾತು ಕಡಿಮೆ ಮಾಡು. ಬಾ, ಕೆಲಸ ನೋಡು.
ಅದಕ್ಕೆ ಹ್ಮ್ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೋತೀನಿ. ಇದೇನದ್ಕೆ ಕರೆಂಟೇ ಹೋಗ್ಬಿಡ್ತು. ಏ ವಾಲ್ ಭವಿಷ್ಯ ನಿಜ ಆಗ್ತಿದೆ ಅನ್ಸುತ್ತೆ ಕಡೆ. ಅಲ್ಲ ಕಡೆ, ಈ ಮಳೆನಲ್ಲೂ ನಿಂಗೆ ಶೆಕೆ ಆಗ್ತಿದ್ಯಾ? ಸ್ವಲ್ಪ ಆಗ್ತಿದೆ, ಅದಕ್ಕೆ ನೀರು ಕುಡ್ಕೊಂಡು ಬರ್ತೀನಿ ರೀ. ಅಯ್ಯೋ ಈಶ್ವರ. ಅಯ್ಯೋ ಏನೇ ಇದು? ಇದೇನಾಯ್ತೆ? ಅದಕ್ಕೆ ಕುಡಿಯೋ ನೀರೆಲ್ಲ ಚೆಲ್ಲೋಯ್ತು. ಛೇ, ಏನ್ ಭವಿಷ್ಯನೋ ಏನೋ ಇವತ್ತು. ಅದಕ್ಕೆ ನಾನು ಪೇಪರಲ್ಲಿ ಇವತ್ತು ಭವಿಷ್ಯ ಓದಿದ್ದಕ್ಕೆ ಹಿಂಗಾಗ್ತಿದ್ಯಾ ಅಥವಾ ನಿಜವಾಗ್ಲೂ ಹಿಂಗಾಗ್ತಿದ್ಯಾ? ಏನಪ್ಪ ನನಗೂ ಅರ್ಥ ಆಗ್ತಿಲ್ಲ. ಒಂದು ಕೆಲಸ ಮಾಡು, ಇವತ್ತು ನೀನು ಯಾರ ಹತ್ರನೂ ಮಾತಾಡಬೇಡ. ನೀನು ಮಾತಾಡಿ ಜಗಳ ಆಗಿ ಕದನ ಆಗಿ ಮನೆ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಹಾಂ ಬಾ ನೀನು ಒಳಗಡೆ. ಆಮೇಲೆ ನರಸಿಂಹನಿಗೆ ಉದ್ದಿನೋಡೆ ಬೇಕು ಅಂತಿದ್ದ, ನಾನು ತಯಾರು ಮಾಡ್ಕೊಳ್ತೀನಿ. ನೀನು ಸ್ವಲ್ಪ ಉದ್ದಿನ ರುಬ್ಕೊಡೆ. ಹಾಂ ಬಾ. ಸರಿ. ಈ ಮನೆ ಸೊಸೆ ಅಂತ ಅತ್ತೆನೇ ಒಪ್ಕೊಂಡಾದ್ಮೇಲೆ ನಾನು ಯಾಕೆ ಅವ್ರ ಪರ್ಮಿಷನ್ ಕೇಳಬೇಕು? ಎಷ್ಟೇ ಆದರೂ ಇದು ನನ್ನ ಗಂಡನ ಮನೆ ಅಲ್ವಾ? ಲೆಟ್ಸ್ ಗೋ. ಛೀ, ಏನಪ್ಪ ನರಸಿಂಹ ರೂಮ್ ಹೀಗಿದೆ. ಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಆದರೂ ನೀಟ್ನೆಸ್ ಅಂತೂ ಮೇಂಟೈನ್ ಮಾಡಿಲ್ಲ. ಚಡ್ಡಿನ ಹೀಗೆ ಬಿಚ್ಚಿ ಹಾಗೆ ಬಿಟ್ಬಿಟ್ಟಿದ್ದಾನೆ. ಥು, ಗಬ್ಬುನ ಇವನು. ಪರವಾಗಿಲ್ಲ, ಅದೇನೇ ಆಗಲಿ, ನಾನೇ ರೂಮ್ನ ಕ್ಲೀನ್ ಮಾಡಿ ನೀಟ್ನೆಸ್ ಮಾಡ್ತೀನಿ.